ಯೂಟ್ಯೂಬರ್ ಸಮೀರ್ MD ಅರೆಸ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಅರೆಸ್ಟ್ ಆದ್ರೂ ಕೂಡ ಈಗ ಸದ್ಯಕ್ಕೆ ಬಂಧನ ಆಗ್ತಾರಾ ಅಂದ್ರೆ ಲೈಫ್ ಟೈಮ್ ಜೈಲಲ್ಲಿ ಇರ್ತಾರಾ ಅಥವಾ ಯಾವ ಕೇಸ್ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಇದು ಮಾಡ್ತಿದ್ದಾರೆ. 2-3 ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಈಗ ಸದ್ಯಕ್ಕೆ ಸಮೀರ್ ಅವರು ಅಬ್ಸ್ಟ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಫಸ್ಟ್ ಸುದ್ದಿ ಏನಂತ ನೋಡೋದಾದ್ರೆ ಇವರ ವಿರುದ್ಧ ಝೊಮ್ಯಾಟೊ ಕೇಸ್ ಅನ್ನೋದು ರಿಜಿಸ್ಟರ್ ಆಗಿದೆ. ಅದರಲ್ಲಿ 2 A1 ಮತ್ತು A2 ಆರೋಪಿಗಳನ್ನ ಇದು ಮಾಡಿದ್ದಾರೆ. A1 ಬಂದ್ಬಿಟ್ಟು ಸಮೀರ್ MD, ಎರಡನೇದು ಬಂದ್ಬಿಟ್ಟು A2 ಆಗಿ ದೂತ ಚಾನಲ್ ಇದೆಯಲ್ವಾ ಅವ್ರದ್ದು ಯೂಟ್ಯೂಬ್ ಚಾನಲ್, ಅದನ್ನ ಮೆನ್ಷನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಇವಾಗ ಸಹಜವಾಗಿ ಏನು ಮುಸ್ಕುದಾರಿಯ ಅಥವಾ ಯಾರು ಆರೋಪಿ ಇರ್ತಾರೋ ಅವ್ರು ಬಂದ್ಬಿಟ್ಟು ಕೇಸ್ ಕೊಟ್ಟವಾಗ ಆ ಕೇಸ್ ಕೊಟ್ಟಿರೋದು ಮತ್ತೆ ಇವೇನು ಸ್ಟೇಟ್ಮೆಂಟ್ ಮಾಡಿಸ್ತಾ ಹೋಗ ಆ ಸ್ಟೇಟ್ಮೆಂಟಲ್ಲಿ ಇರೋವಂಥದ್ದು ಪೊಲೀಸರಿಗೆ ಅಥವಾ ಜಡ್ಜಿಗೆ ಮಾತ್ರ ಗೊತ್ತಿರುತ್ತೆ. ಅವೆಲ್ಲದಕ್ಕೂ ಗೊತ್ತಾಗೋಕೆ ಮೊದಲೇ ದೂತ ಸಮೀರ್ MD ಏನು ಮಾಡಿರ್ತಾನಂದ್ರೆ ಕಂಪ್ಲೀಟ್ AI ಚಿತ್ರಣಗಳನ್ನು ಬಳಸಿ ಅಂದರೆ ಜನಗಳಿಗೆ ನೀಟಾಗಿ ಅವನೇ ಕಣ್ಣಾರೆ ನೋಡಿದ್ದು, ಅವನೇ ಅದನ್ನು ಮಾಡಿದ್ದು, ಅವನೇ ಅದನ್ನು ರೆಕಾರ್ಡ್ ಮಾಡಿದ್ದು ಅನ್ನೋ ಥರ ವಿಡಿಯೋಗಳನ್ನು ಮಾಡಿರ್ತಾನೆ. ಅಷ್ಟೆಲ್ಲ ಮಾಡೋದಲ್ಲದೆ ಅದರಲ್ಲಿ ಹಲವಾರು ಕಾನೂನುಗಳನ್ನು ಅಂದರೆ ಬ್ರೇಕ್ ಮಾಡಿದ್ದಾನೆ. ಮೇಯ್ನಾಗಿ ಏನಪ್ಪ ಅಂದರೆ ಭೀಮಾ ಅಂತ ಟೆಂಪ್ರವರಿಯಾಗಿ ಹೆಸರು ಕೊಡೋದು ಕೂಡ ಫಸ್ಟ್ ಸಮೀರೇ. ಅದಾದ ನಂತರ ಎಕ್ಸಾಕ್ಟಾಗಿ ಹಿಂಗೆ ಆಗಿದೆ ಹಂಗೆ ಆಗಿದೆ, ಇಲ್ಲಿ ಈ ಟೈಮಿಗೆ ಬರ್ತಿತ್ತು, ಈ ಕಾರ್ ಬಂದಿತ್ತು, ಸೊ ಅದು ಯಾವುದೂ ಕೂಡ ಸಾಕ್ಷಿಯನ್ನು ಅಂದರೆ ಒಂದು ಪ್ರೂವ್ ಆಗದೆ ಆ ರೀತಿ ಹೇಳೋಂಗಿಲ್ಲ. ಸೊ ಅದನ್ನು ಕೂಡ ಸಮೀರ್ ಅವರು ಬ್ರೇಕ್ ಮಾಡಿರ್ತಾರೆ. ಅದಾದ ನಂತರ ಇನ್ನೊಂದು ಬಂದ್ಬಿಟ್ಟು ಮೇಯ್ನಾಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಕೂಡ ಯಾಕೆ ಈ ಸಲ ಉಗ್ರ ಹೋರಾಟ ಮಾಡಬೇಕು ಅಂತೇಳ್ಬಿಟ್ಟು ಜನಗಳಿಗೆ ಒಂದು ಕರೆಯನ್ನು ಕೊಟ್ಟಿರ್ತಾನೆ. ಸೊ ಅದೇನಾಗುತ್ತೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಒಂದು ಗಲಭೆಯನ್ನು ಉಂಟು ಮಾಡುವಂಥ ಒಂದು ಹೇಳಿಕೆ ಅದು, ಈ ಥರ ಆಗ್ತಿದೆ ಈ ಥರ. ಸೊ SIT ರಚನೆ ಆಗೋಕ್ಕೆ ಮೊದಲೇ ಇವನೇ ಅಂದರೆ ಸಮೀರ್ MDನೇ ಎಲ್ಲ ಅವನೇ ನೋಡ್ದಂಗೆ ಒಂದು ವಿಡಿಯೋವನ್ನು ಅರಿಬಿಟ್ಟಿರ್ತಾನೆ. ಸೊ ಅದಕ್ಕೆ ಝೊಮ್ಯಾಟೊ ಕೇಸ್ ಅನ್ನೋದು ರಿಜಿಸ್ಟರ್ ಆಗಿರುತ್ತೆ. ಹಿಂದೆ ಕೂಡ ಝೊಮ್ಯಾಟೊ ಕೇಸ್ ಅನ್ನೋದು ರಿಜಿಸ್ಟರ್ ಆಗಿರುತ್ತೆ, ಬಟ್ ಅದು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಬಟ್ ಈ ಸಲ ಝೊಮ್ಯಾಟೊ ಕೇಸ್ ಅನ್ನೋದು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೋ ಅದಕ್ಕೂ ಮೊದಲೇ ಸಮೀರ್ MD ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ವಿಚಾರಣೆಗೆ ಹಾಜರಾಗಿ. ಸೊ ಅವ್ರು ಏನೇನು ಹೇಳಿದಾರೋ ಅದಕ್ಕೆಲ್ಲ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಆ ಮಾಹಿತಿಯನ್ನ ಯಾರು ಕೊಟ್ಟರು ಅಥವಾ ಎಕ್ಸಾಕ್ಟಾಗಿ ಹಿಂಗೆ ಆಯಿತು ಅಂತ ನಿಮಗೆ ಹೆಂಗೆ ಗೊತ್ತು, ನಿಮ್ಗೆ ಯಾರು ಹೇಳ್ಕೊಟ್ರು, ನಿಮ್ಮಿಂದ ಯಾರಿದ್ದಾರೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಟಿಸನ್ನು ಪೊಲೀಸರು ಕೊಟ್ಟಿರ್ತಾರೆ. ಆದರೆ ಸಮೀರ್ ಅವರು ಯಾವುದೇ ನೋಟಿಸನ್ನು ತೆಗೆದುಕೊಂಡಿರೋದಿಲ್ಲ. ಸಮೀರ್ ಮಾತ್ರ ವಿಡಿಯೋಗಳಲ್ಲಿ ಸತ್ಯ ಹರಿಶ್ಚಂದ್ರನ್ ಥರ ಕಾನೂನು ಅಥವಾ ರೂಲ್ಸ್ ಎಲ್ಲ ಮಾತಾಡ್ತಾರೆ. ಆದರೆ ಸಮೀರ್ ಅವರು ಯಾವುದೇ ರೂಲ್ಸನ್ನು ಫಾಲೋ ಮಾಡೋಂಗಿಲ್ಲೇನೋ. ಸೊ ಈಗ ಸದ್ಯಕ್ಕೆ ಅವರು ಫಸ್ಟು ಧರ್ಮಸ್ಥಳದ ಸುತ್ತಮುತ್ತಲು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲೂ ಕೂಡ ಕೆಲವು ದಿನ ಇದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಅಲ್ಲಿಗೋದ್ರೂ ಕೂಡ ಅವ್ರು ಸಿಗೋದಿಲ್ಲ ನೋಟಿಸ್ ಕೊಡೋದಕ್ಕೆ. ಅದಾದ ನಂತರ ಬೇರೆ ಬೇರೆ ಕಡೆ ನೋಟಿಸ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಅದಾದ ನಂತರ ಬನ್ನೇರುಘಟ್ಟದಲ್ಲಿರುವಂಥ ಜಿಗಣಿ ಹತ್ರ ಅವ್ರದ್ದೊಂದು ಮನೆಯಲ್ಲಿ ಅವರು ಪೊಲೀಸರು ಸುತ್ತುವರೆದಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ನ್ಯೂಸ್ ಬರ್ತಿದೆ. ಬಟ್ ಈಗ ಸದ್ಯಕ್ಕೆ ಹೇಳೋದಾದ್ರೆ ಈ ವಿಡಿಯೋ ಶೂಟ್ ಮಾಡೋವರೆಗೂ ಕೂಡ ಸಮೀರ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಯಾವುದೇ ಸಮಯದಲ್ಲೂ ಕೂಡ ಸಮೀರ್ ಅವ್ರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಶಕ್ಕೆ ತೆಗೆದುಕೊಂಡ್ರು ಕೂಡ ಇದ್ರ ಹಿಂದೆ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ ಅಥವಾ ಸಮೀರ್ಗೆ ಯಾರ್ಯಾರು ಆ ವಿಷಯಗಳನ್ನು ಹೇಳಿದ್ದಾರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅವರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅಂತ. ಏನು ಇವಾಗ ಒಂದು ಗಲಭೆ ಮಾಡಬೇಕು ಅಥವಾ ಪ್ರತಿಭಟನೆ ಮಾಡಬೇಕು, ಉಗ್ರ ಹೋರಾಟ ಮಾಡಬೇಕು ಅನ್ನೋದನ್ನ ಪಕ್ಕಕ್ಕಿಟ್ರೆ ಇವಾಗ ಯಾರು ಈ ಮುಸ್ಕದಾರಿ ಇದ್ದಾನೋ ಅವನ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಅವ್ನು ಏನೇನು SIT ಮುಂದೆ ಹೇಳಿದಾನೋ ಅದೆಲ್ಲ ಕೂಡ ಸಮೀರ್ ಮೊದಲೇ ಹೇಳಿದ್ದಾನೆ. ಸೊ ಅದು ಹೇಗೆ ಅಂತ ಇವಾಗ ಪೊಲೀಸರು ಇದನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಹಿಂದೂ ಧಾರ್ಮಿಕ ಪವಿತ್ರವಾದ ಸ್ಥಳದ ಬಗ್ಗೆ ಪದೇ ಪದೇ ಒಂದು ನೆಗೆಟಿವ್ ಭಾವ ಬರುವ ರೀತಿ ವಿಡಿಯೋಗಳನ್ನು ಮಾಡಿರೋದಕ್ಕೆ ಜನ ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಇತ್ತೀಚೆಗೆ ನಮ್ಮ ಶಾಸಕರು ಕೂಡ ತುಂಬ ಜನ ಹೇಳಿದ್ರು. ಯಾವ ಮಟ್ಟಕ್ಕೆ ಅಂದರೆ ಅಲ್ ಜಜೀರಾ ಅಂತ ಒಂದು ಚಾನಲ್ ಬರುತ್ತೆ. ಅಲ್ ಜಜೀರಾದಲ್ಲಿ ಯಾವಾಗಲೂ ಕೂಡ ಇಸ್ರೇಲು, ಹಮಾಸು ಈ ರೀತಿ ಸುದ್ದಿಗಳು ಬರ್ತಿದ್ದು ಅಂತ ಇಂಟರ್ನ್ಯಾಷನಲ್ ಅಲ್ ಜಜೀರಾ ಚಾನಲಲ್ಲೂ ಕೂಡ ಇವತ್ತು ಧರ್ಮಸ್ಥಳದ ಬಗ್ಗೆ ನ್ಯೂಸ್ ಅನ್ನೋ ಸ್ಪ್ರೆಡ್ ಆಗ್ತಿದೆ. ಸೊ ಇವರ ಹಿಂದೆ ಯಾರಾದರೂ ಫಾರಿನಿಂದ ಫಂಡ್ ಆಗ್ತಿದ್ಯಾ, EDಗೆ ಹಸ್ತಾಂತರ ಮಾಡಿ ಅಂತ ಬಿಟ್ಟು ಈವನ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಕಾದು ನೋಡಬೇಕು. ಈಗ ಸದ್ಯಕ್ಕಂತೂ ಸಮೀರ್ ಅವರು ಅರೆಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಈಗ ಸದ್ಯಕ್ಕೆ ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಈ ವಿಡಿಯೋ ಶೂಟ್ ಮಾಡೋವರೆಗೂ ಕೂಡ ಮೇ ಬಿ ಈ ವಿಡಿಯೋ ನೋಡೋ ಒಳಗಡೆ ಅರೆಸ್ಟ್ ಆಗಿದ್ರೂ ಆಗಿರ್ಬೋದೇನೋ. ಸೊ ಇದಿಷ್ಟು ಕೂಡ ಇವತ್ತಿರುವಂಥ ಮಾಹಿತಿ. ಇದರಲ್ಲಿ ಏನಾದರೂ ಮತ್ತೆ ಅಪ್ಡೇಟ್ ಬಂತು ಅಂದರೆ ತಪ್ಪದೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗೆಲ್ಲ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.